36,000 ಕೋಟಿ ಕೊಟ್ಟಿರೋದು ಇಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡೋಣ. ನಾನು ಗ್ಯಾರಂಟಿಗಳಿಗೆ 36,000 ಕೋಟಿ ಈ ವರ್ಷ ಕೊಟ್ಟಿಲ್ಲ ಪ್ರೂವ್ ಮಾಡ್ಲಿ ನೋಡೋಣ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪ್ರೂವ್ ಮಾಡ್ಲಿ. ಚರ್ಚೆ ಮಾಡಬಹುದಾಗಿತ್ತು, ಕೂತ್ಕೊಂಡು ಕೇಳಬಹುದಾಗಿತ್ತು. ಅದಕ್ಕೆ ಇವ್ರ ತಲೆನಲ್ಲಿ ಏನೂ ಇಲ್ಲ. ಮಂಜು ಕೌದೋಗ್ಬಿಟ್ಟಿದೆ. ರಾಜಕೀಯ ಮಂಜು, ಜನದ್ರೋಹದ ಕೆಲಸ, ಕನ್ನಡಿಗರ ಜನದ್ರೋಹದ ಕೆಲಸ. ಸೊ ಇದು ಮಾಡಿರ್ತಕ್ಕಂಥದ್ದು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನ್ ಹೇಳಿದ್ದಾರೆ, ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಸ್ವಾತಂತ್ರ್ಯ ಬಂತವಿಂದ ನಾನು ಹಣಕಾಸಿನ ಮಂತ್ರಿ ಆಗಿರೋವರೆಗೆ ಮಾರ್ಚ್ 2017-18 ಈ ರಾಜ್ಯದ ಮೇಲೆ ಸಾಲ ಇದ್ದದ್ದು 2,42,000 ಕೋಟಿ. ನಾನ್ ಮಾಡಿರೋದು 1,12,000 ಕೋಟಿ ಅಷ್ಟೇ. ಹೋದ ವರ್ಷ ಎಷ್ಟು ಮಾಡಿದ್ರು ಇವ್ರ ಬಜೆಟ್ ನಲ್ಲಿ ಎಷ್ಟು ಹೇಳಿದ್ರು? 80,000 ಕೋಟಿ. ನಾನ್ ಮಾಡಿದ್ನ ನಾನು ಯಾವತ್ತೂ ಕೂಡ 24,000 ಕೋಟಿಗಿಂತ ಬೊಮ್ಮಾಯಿ ಬಜೆಟ್ ಓದ್ತೀನಿ ನೋಡಿ. ನೀವು ಎಲ್ಲ ಹೇಳ್ಬೇಕು, ನೀವು ದಯಮಾಡಿ ಪ್ಲೀಸ್. ಯಾಕೆ ಇವರು ಸುಳ್ಳು ಹೇಳ್ತಾ ಇದಾರಲ್ಲ. ಕೇಂದ್ರ ಸರ್ಕಾರವು ನೋಡಿ, ಇದು ಅವ್ರ ಬಜೆಟ್ ಸ್ಪೀಚ್. ಬಜೆಟ್ ಸ್ಪೀಚ್ 17 ಫೆಬ್ರವರಿ 2023 ಮಂಡಿಸಿದರು. ಅವ್ರ ಬಜೆಟ್ ಸ್ಪೀಚ್ ಪ್ಯಾರಾ 86 ಪೇಜ್ 31. ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ. ನಾನು ಹೇಳೋದಲ್ಲ, ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಹೇಳಿದೆ. ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ಯೂನಿಯನ್ ಗವರ್ಮೆಂಟ್ ಬಜೆಟ್ ಸ್ಪೀಚ್ ಓದ್ಬಿಡ್ತೀನಿ ನೋಡಿ. In the budget prone Central Region of Karnataka, Central Assistance, in the budget drought prone Central Region of Karnataka, Central Assistance of rupees 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಇದು ಅವ್ರ ಬಜೆಟ್ ಸ್ಪೀಚ್. ನಿರ್ಮಲಾ ಸೀತಾರಾಮನ್ ಅವರು, ಇದು ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ನಾನು ಇದಲ್ಲದೆ ಬೇರೆ ಏನು ಹೇಳಿದ್ದೀನಿ? ನಾನು ಹೇಳಿರೋದು ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ಕೊಟ್ಟಿದ್ದಾರಾ? ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ನಿಮ್ಗೆ ಒಪ್ಪಿಗೆನಾ? ಕೊಡದೇ ಇರೋದು ಇಲ್ಲಿವರೆಗೆ ₹1 ಕೇಂದ್ರ ಸರ್ಕಾರದವರು ಹೇಳ್ಬಿಟ್ಟು ನಾನು ಹೇಳ್ಬೇಕಾ ಬೇಡ? ನಿಮಗೆ ತಿಳಿಸ್ಬೇಕಾ ಬೇಡ? ಈ ರಾಜ್ಯದ ಜನರಿಗೆ ತಿಳಿಸ್ಬೇಕಾ ಬೇಡ? ಹಿಂಗ್ ಕೊಡ್ಲಿಲ್ಲಪ್ಪ, ಮೋಸ ಮಾಡ್ಬಿಟ್ರು, ಮಾತು ತಪ್ಪಿಕೊಬಿಟ್ಟಿರೋ ಅಂತ ಹೇಳ್ಬೇಕಾ ಬೇಡ? ಬೊಮ್ಮಾಯಿ ಹೇಳ್ತಾ ಇದ್ರು ಮ್ಯಾಚಿಂಗ್ ಗ್ರಾಂಟ್ ಕೊಡ್ಬೇಕಂತ. ಇಲ್ಲಿ ನೋಡಿ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತ ಕ್ಲಿಯರ್ ಹೇಳಿದ್ದಾರೆ. ಆಮೇಲೆ ಬೊಮ್ಮಾಯಿ ಅವರು ಸುಳ್ಳು ಹೇಳ್ತಾರೆ.
ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು, ಅದು ಕೊಡ್ಲಿಲ್ಲ ರಾಜ್ಯ ಸರ್ಕಾರದವರು. ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ, ಇನ್ ದ ಡ್ರಾಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ ಸೆಂಟ್ರಲ್ ಅಸಿಸ್ಟೆನ್ಸ್ 5,300 crores. ಇದು ನಮ್ಮ ಇದು ಕೊಡಿ ಅಂತ ಹೇಳಿದಾರ, ಶೇರ್ ಕೊಡಿ ಅಂತ ಹೇಳಿದಾರ. ಇವತ್ತಿನವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಅದನ್ನೇ ನಾನು ಬಜೆಟ್ ನಲ್ಲಿ ಹೇಳಿದ್ದೀನಿ. ರಾಜ್ಯಪಾಲರ ಭಾಷಣ ಹೇಳಿದ್ದಾರೆ. ರಾಜ್ಯಪಾಲರು ಓದ್ತಿದ್ರ, ಸುಳ್ಳು ಹೇಳ್ಬಿಟ್ಟಿದ್ರಿ ನಾನು, ಸುಳ್ಳು ಹೇಳ್ಬಿಟ್ಟಿದ್ರು. ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಓದ್ತಿದ್ರ. ಇಟ್ಸ್ ಎ ಫ್ಯಾಕ್ಟ್, ಇಟ್ಸ್ ಎ ಟ್ರೂತ್. ಇದನ್ನ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಅವರು ಬಹುಶಃ ಕೂತ್ಕೊಂಡು ಕೇಳಕ್ಕಾಗ್ದೇನೆ ಒದ್ದಾಡಿ ಮಿಲಿ